ನಿಮ್ಮ ಮನೆಯಲ್ಲಿ ದೈವಶಕ್ತಿ ನೆಲೆಸಿದ್ದರೆ ಈ ಲಕ್ಷಣಗಳು ಕಾಣಿಸುತ್ತವೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರಿಗೆ ಬಹಳ ಪ್ರಾಮುಖ್ಯತೆ ಇದೆ. ನಮ್ಮಲ್ಲಿ ಏನಾದರೂ ಕಷ್ಟ ಬಂದರೂ ಮೊದಲಿಗೆ ದೇವರ ಮೊರೆ ಹೋಗುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ದೇವರು ನಾವು ಮಾಡುವಂತಹ ಪೂಜೆಗಳನ್ನು ಸ್ವೀಕರಿಸಿದ್ದಾನಾ ಎನ್ನುವ ಪ್ರಶ್ನೆ ಇರುತ್ತದೆ. ಹೀಗಿರುವಾಗ ದೇವರು ನಿಜವಾಗಿಯೂ ಮನೆಯಲ್ಲಿ ಇದ್ದರೆ ಯಾವ ರೀತಿಯ ಸಂಕೇತಗಳು ಕಾಣಿಸುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಪೂಜೆ ಮಾಡುವಾಗ ಈ ಸಂಕೇತಗಳು ಕಂಡರೆ ದೇವರು ನಿಮ್ಮ ಮನೆಯಲ್ಲಿ ಇದ್ದಾರೆ ಎಂದು ಅರ್ಥ. ಸಾಧಾರಣವಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ, ದೀಪಾರಾಧನೆ ಮಾಡುವಾಗ ಕೆಲವು ಸೂಚನೆಗಳನ್ನು ತೋರಿಸುತ್ತಾರೆ. ಈ ಸಂಕೇತಗಳನ್ನು ಎಲ್ಲರೂ ಗ್ರಹಿಸುವುದಿಲ್ಲ. ಈ ಶುಭ ಸಂಕೇತಗಳನ್ನು ನೀವು ಗ್ರಹಿಸಿದರೆ ದೇವರ ಆಶೀರ್ವಾದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಮೊದಲನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ. ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ. ಹಾಗಾಗಿ ಬೆಳಗಿನ ಜಾವದಲ್ಲಿ 3 ಗಂಟೆಯಿಂದ 4:15 ಮಧ್ಯದಲ್ಲಿ ನಿಮಗೇನಾದರೂ ಎಚ್ಚರವಾದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಇದ್ದಾರೆ ಎಂದು ಅರ್ಥ. ಇನ್ನು ಎರಡನೆಯದಾಗಿ ದೀಪಾರಾಧನೆ ವೇಳೆಯಲ್ಲಿ ಕಣ್ಣೀರು. ಕೆಲವೊಮ್ಮೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮಗೆ ತಿಳಿಯದಂತೆ ಕಣ್ಣೀರು ಬರುತ್ತದೆ. ಈ ರೀತಿ ಆದರೆ ದೇವರು ನಿಮ್ಮ ಕಷ್ಟಗಳನ್ನು ನೋಡಿದ್ದಾನೆ ಮತ್ತು ನೀವು ಮಾಡುವ ಪೂಜೆಗೆ ಫಲಿತಾಂಶ ಸಿಗುತ್ತದೆ ಎಂದು ಅರ್ಥ. ಇನ್ನು ಮೂರನೆಯದಾಗಿ ಪೂಜೆ ಕೋಣೆಯಲ್ಲಿ ದೀಪ ಹಚ್ಚುವಾಗ ಕೆಲವೊಮ್ಮೆ ನಮ್ಮ ಕೈ ಸುಡುತ್ತದೆ. ಹೀಗೆ ಆದರೆ ಅದನ್ನು ಅಶುಭ ಎಂದು ಭಾವಿಸಬೇಕು. ಪೂಜೆಯಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀರಾ ಎಂದು ಇದರ ಅರ್ಥ. ಯಾವುದೇ ಕೊರತೆ ಇಲ್ಲದೆ ಮನಸ್ಸನ್ನು ಶುದ್ಧವಾಗಿ ಇಟ್ಟು ಭಕ್ತಿಯಿಂದ ದೇವರನ್ನು ಪೂಜಿಸಬೇಕು. ನಾಲ್ಕನೆಯದಾಗಿ ಮನೆಯಲ್ಲಿ ಹಾಲು ಕಾಯಿಸುವಾಗ ಹಾಲು ಅನಿರೀಕ್ಷಿತವಾಗಿ ಹುಕ್ಕಿದರೆ ಧನಲಕ್ಷ್ಮಿಯು ಹಣದ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಅರ್ಥ. ಇನ್ನು ಐದನೆಯದಾಗಿ ಗೆಜ್ಜೆ ಶಬ್ದ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಗೆಜ್ಜೆಯ ಶಬ್ದ ಕೇಳಿಸುತ್ತವೆ. ನಿಮಗೆ ಗೆಜ್ಜೆ ಶಬ್ದ ಕೇಳಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಓಡಾಡುತ್ತಾ ಇದ್ದಾಳೆ ಎಂದರ್ಥ. ಇದು ಅಪಾರ ಐಶ್ವರ್ಯ ನಿಮ್ಮ ಮನೆಗೆ ಬರಲಿದೆ ಎನ್ನುವ ಸೂಚನೆ. ಇನ್ನು ಆರನೆಯದಾಗಿ ಎಣ್ಣೆ ಇಲ್ಲದಿದ್ದರೂ ಉರಿಯುವ ದೀಪ. ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಲ್ಲಿ ಎಣ್ಣೆ ಇಲ್ಲದಿದ್ದರೂ ದೀಪ ಉರಿಯುತ್ತಲೇ ಇರುತ್ತದೆ. ಹೀಗಾದರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಎಂದು ಅರ್ಥ. ಇನ್ನು ಏಳನೆಯದಾಗಿ ಪ್ರಕಾಶಮಾನವಾದ ದೀಪ. ಪೂಜೆ ಕೋಣೆಯಲ್ಲಿ ದೀಪ ಹಚ್ಚಿದ ನಂತರ ಆ ದೀಪವು ಹೆಚ್ಚು ಪ್ರಕಾಶಮಾನವಾಗಿ ಉರಿದರೆ ನೀವು ಮಾಡುವ ಪೂಜೆಗೆ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಅರ್ಥ. ಇನ್ನು ಎಂಟನೆಯದಾಗಿ ನೀವು ಪೂಜೆ ಮಾಡುವಾಗ ದೇವರ ಫೋಟೋದಿಂದ ಹೂವು ಕೆಳಗೆ ಬಿದ್ದರೆ ಅದನ್ನು ಅತ್ಯಂತ ಶುಭ ಸಂಕೇತವಾಗಿ ಭಾವಿಸಬೇಕು. ಇದು ದೇವರು ನಿಮ್ಮ ಪೂಜೆಗೆ ಮೆಚ್ಚಿದ್ದಾರೆ ಮತ್ತು ನಿಮ್ಮ ಮನೆಗೆ ಒಳ್ಳೆಯದು ನಡೆಯಲಿದೆ ಎಂದು ಅರ್ಥ. ಹೂವನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಂಡರೆ ಹಣದ ವಿಚಾರದಲ್ಲಿ ನಿಮಗೆ ಬಹಳಷ್ಟು ಲಾಭವಾಗುತ್ತದೆ. ಇನ್ನು 9ನೆಯದಾಗಿ ಆಕಳಿಕೆ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಲವರಿಗೆ ಇದ್ದಕ್ಕಿದ್ದಂತೆ ಆಕಳಿಕೆ ಬರುತ್ತದೆ. ಪೂಜೆ ಸಮಯದಲ್ಲಿ ಆಕಳಿಕೆ ಬಂದರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿ ಇದೆ ಎಂದು ಅರ್ಥ. ಇನ್ನು 10ನೆಯದಾಗಿ ದೀಪದ ಬತ್ತಿ. ದೀಪದ ಬತ್ತಿಗಳು ಸಂಪೂರ್ಣವಾಗಿ ಸುಟ್ಟು ಬೂದಿ ಆದರೆ ನಿಮ್ಮ ಮನೆಯ ಮೇಲೆ ದೇವರ ಸಂಪೂರ್ಣ ಆಶೀರ್ವಾದವಿದೆ ಎಂದು ಅರ್ಥ. ಇನ್ನು 11ನೆಯದಾಗಿ ಹಲ್ಲಿ ಮತ್ತು ಇರುವೆ. ಪೂಜಾ ಕೋಣೆಯಲ್ಲಿ ಹಲ್ಲಿ ಕಂಡರೆ ನಿಮ್ಮ ಮನೆಗೆ ಹಣ ಬರಲಿದೆ ಎಂದು ಸಂಕೇತ. ಹಲ್ಲಿಯನ್ನು ಲಕ್ಷ್ಮೀದೇವಿಯ ಸಂಕೇತವಾಗಿ ಭಾವಿಸಲಾಗುತ್ತದೆ. ಹಾಗೆಯೇ ಪೂಜೆ ಕೋಣೆಯಲ್ಲಿ ಕಪ್ಪು ಇರುವೆಗಳು ಕಂಡರೆ ನೀವು ಸದ್ಯದಲ್ಲೇ ಶ್ರೀಮಂತ ವ್ಯಕ್ತಿಗಳಾಗುತ್ತಿದ್ದೀರಿ ಮತ್ತು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದೀರಿ ಎಂದು ಅರ್ಥ. ಇನ್ನು 12ನೆಯದಾಗಿ ಉಪ್ಪು. ಉಪ್ಪು ಚೆಲ್ಲುವುದು ಉಪ್ಪನ್ನು ಲಕ್ಷ್ಮಿ ಸ್ವರೂಪವಾಗಿ ಭಾವಿಸುತ್ತಾರೆ. ಆದ್ದರಿಂದ ನಿಮ್ಮ ಕೈಯಿಂದ ಉಪ್ಪು ಕೆಳಗೆ ಬಿದ್ದರೆ ನಿಮ್ಮ ಮನೆಯಲ್ಲಿ ಹಣದ ನಷ್ಟ ಉಂಟಾಗಲಿದೆ ಎಂದು ಅರ್ಥ. ಈ ಎಲ್ಲ ಸಂಕೇತಗಳು ನಿಮ್ಮ ಮನೆಯಲ್ಲಿ ಕಂಡರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇದ್ದಾಳೆ ಎನ್ನುವಂತಹ ಸೂಚನೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.